ಹಿಮದಲ್ಲಿದ್ದ ಶವದ ಪೆಟ್ಟಿಗೆ ಸಾವಿಗಾಗಿ ಕಾದಿತ್ತು. ಪ್ರತಿ 10 ವರ್ಷಕ್ಕೊಮ್ಮೆ ಬರ್ತಿತ್ತು ಹೊಸ ಹುಡುಕಾಟದಲ್ಲಿ. ಕೂದಲಿನ ಸಂಕೋಲೆಗಳು ಮನೆಗಳನ್ನೇ ಕಟ್ಟಿಹಾಕಿತ್ತು. ಕಿರುಚಾಟಗಳು ಪ್ರತಿಧ್ವನಿಸ್ತಾ ಪ್ರತಿ ಉಸಿರನ್ನು ನಿಲ್ಲಿಸಿತ್ತು. ರಾಧಾ ತಾನೇ ನಾಶವಾಗಿ ಊರನ್ನ ಉಳಿಸಿದ್ಲು. ಆದರೆ ಉಸಿರಾಡ್ತಿದ್ದ ಆ ಮರ ಮತ್ತೆ ಯಾರನ್ನೋ ಕರೆದಿತ್ತು. ಚಳಿಗಾಲದ ರಾತ್ರಿ ಊರಲ್ಲೆಲ್ಲ ದಟ್ಟವಾದ ಮಂಜು ತುಂಬಿತ್ತು. ಅದೇ ಹಿಮದ ಮಧ್ಯದಲ್ಲಿ ಒಂದು ನೆರಳು ವೇಗವಾಗಿ ಹೋಗ್ತಿರೋದು ಕಾಣ್ತಿದೆ. ಅವಳು ರಾಧಾ ಆಗಿರ್ತಾಳೆ. ರಾಧಾ ತುಂಬಾ ಗಾಬರಿಯಾಗಿರ್ತಾಳೆ. ಅವಳ ಹಣೆಯಲ್ಲಿ ಬೆವರು ನೀರಿರುತ್ತೆ. ಅವಳು ವೇಗವಾಗಿ ಎಲ್ಲಿಗೋ ಹೋಗ್ತಾ ಇರ್ತಾಳೆ. ಊರಲ್ಲಿದ್ದ ಮನೆಗಳ ಬಾಗಿಲುಗಳೆಲ್ಲ ಕಬ್ಬಿಣದ ಸರಪಳಿ ಮತ್ತೆ ಬೀಗಗಳಿಂದ ಮುಚ್ಚಿರುತ್ತೆ. ಕೆಲವು ಸಮಯದ ನಂತರ ರಾಧಾ ಊರಿನ ಒಂದು ಮನೆ ಹತ್ರ ಬರ್ತಾಳೆ. ಅವಳು ಬಾಗಿಲು ಬಡಿತಾಳೆ. ಬೇಗ ಬಾಗಿಲು ತೆಗೆಸೋದಕ್ಕೆ ಕೂಗ್ತಾಳೆ, ಚಿಕ್ಕಮ್ಮ ಬಾಗಿಲು ತೆಗಿರಿ, ನಾನು ರಾಧಾ ಬಂದಿದ್ದೀನಿ, ಬೇಗ ತೆಗಿರಿ. ಬಾಗಿಲು ತೆರ್ಕೊಳ್ಳುತ್ತೆ. ಎದುರಿಗೆ ರಾಧಾ ಚಿಕ್ಕಮ್ಮ ಸಾವಿತ್ರಿ ನಿಂತಿರ್ತಾಳೆ. ರಾಧಾ ಬೇಗ ಮನೆಯೊಳಗೆ ಹೋಗ್ತಾಳೆ. ಮತ್ತೆ ಸಾವಿತ್ರಿ ತಕ್ಷಣ ಬಾಗಿಲು ಹಾಕ್ತಾಳೆ. ಮನೆಯೊಳಗೆ ಎಣ್ಣೆ ದೀಪ ಉರಿತಾ ಇರುತ್ತೆ. ಅದರ ಮಂದ ಬೆಳಕು ಮನೆಯಲ್ಲೆಲ್ಲ ಹರಡಿರುತ್ತೆ. ರೂಮಿನ ಕಿಟಕಿಗಳೆಲ್ಲ ಮರದ ಪಟ್ಟಿಗಳಿಂದ ಮುಚ್ಚಲಾಗಿರುತ್ತೆ. ಮನೆಯ ಬೆಳಕು ಹೊರಗೆ ಹೋಗ್ಬಾರ್ದು ಅಂತ ಗೋಡೆಗಳ ಮೇಲೆ ಕೆಂಪು ಬಣ್ಣದಿಂದ ಬೇರೆ ಬೇರೆ ಪವಿತ್ರ ಗುರುತುಗಳನ್ನ ಮಾಡಿರ್ತಾರೆ. ರೂಮಿನ ಮಧ್ಯದಲ್ಲಿದ್ದ ಕಾಟ್ ಮೇಲೆ ಮೀರಾ ತಲೆ ಬಗ್ಗಿಸ್ಕೊಂಡು ಅಳ್ತಾ ಇರ್ತಾಳೆ. ಇದೆಲ್ಲ ಏನು ಚಿಕ್ಕಮ್ಮ? ಊರಲ್ಲೆಲ್ಲ ಸ್ಮಶಾನ ಮೌನ ಯಾಕಿದೆ? ಜನ ಎಲ್ಲ ಮನೆಗಳನ್ನ ಯಾಕೆ ಜೈಲ್ ತರ ಮಾಡ್ಕೊಂಡಿದ್ದಾರೆ? ನೀನು ಸಿಟಿಯಿಂದ ಬಂದಿದ್ಯಾ, ನಿಂಗಿದೆಲ್ಲ ಗೊತ್ತಿಲ್ಲ. ಇಲ್ಲಿನ ವಾತಾವರಣ ಬದಲಾಗಿದೆ. ಕಳೆದ 3 ದಿನದಿಂದ 3 ಜನ ಮಾಯ ಆಗಿದ್ದಾರೆ. ಮತ್ತವರು ವಾಪಸ್ ಸಿಕ್ಕಿದ್ರೆ ಮನುಷ್ಯರಾಗಿರೋದಿಲ್ಲ. ಅಕ್ಕ, ಇವತ್ ಸಾಯಂಕಾಲ ನಾನು ಆಲದ ಮರದ ಹತ್ರ ಅದನ್ನ ನೋಡ್ದೆ. ಒಂದು ದೊಡ್ಡ ಕಪ್ಪು ಬಣ್ಣದ ಪೆಟ್ಟಿಗೆ. ಊರ್ನವರು ಅದನ್ನ ಶವದ ಪೆಟ್ಟಿಗೆ ಅಂತ ಹೇಳ್ತಿದ್ದಾರೆ. ಅದು ತಾನೇ ಜಾಗ ಬದಲಾಯಿಸ್ತಾ ಇದೆ. ಶವದ ಪೆಟ್ಟಿಗೆನಾ? ಈ ಹಳ್ಳಿಲಿ ಯಾರು ಕ್ರಿಶ್ಚಿಯನ್ ಇಲ್ವಲ್ಲ, ಹಾಗಾದ್ರೆ ಶವದ ಪೆಟ್ಟಿಗೆ ಹೇಗ್ ಬರುತ್ತೆ? ಯಾವುದೋ ಪೆಟ್ಟಿಗೆ ತಾನೇ ಹೇಗ್ ಅಲ್ಲಾಡುತ್ತೆ? ಇದೆಲ್ಲ ಭ್ರಮೆ ಅಷ್ಟೇ. ಇದು ಭ್ರಮೆ ಅಲ್ಲ ರಾಧಾ, ಇದೆಲ್ಲ ಹಳೆ ಕರ್ಮದ ಫಲ ಅಷ್ಟೇ. ಆ ಶವದ ಪೆಟ್ಟಿಗೆ ಬಂದಾಗ ಅದು ಖಾಲಿ ವಾಪಸ್ ಹೋಗಲ್ಲ. ಅದಕ್ಕೊಂದು ದೇಹ ಬೇಕಾಗಿರುತ್ತೆ. ಇದನ್ನೆಲ್ಲ ಕೇಳಿ ರಾಧಾ ತುಂಬಾ ಗಾಬರಿ ಆಗ್ತಾಳೆ. ಮರುದಿನ ಬೆಳಗ್ಗೆ ಹಳ್ಳಿ ಕಟ್ಟೆಯಲ್ಲಿ ಊರ್ನವರೆಲ್ಲ ಸೇರಿರ್ತಾರೆ. ಮಧ್ಯದಲ್ಲಿ ವಿಕ್ರಮ್ ನಿಂತಿರ್ತಾನೆ. ಅವನೊಬ್ಬ ಕಟ್ಟುಮಸ್ತಾದ ಯುವಕ ಆಗಿರ್ತಾನೆ. ಜನರೆಲ್ಲ ಆ ಶವದ ಪೆಟ್ಟಿಗೆನ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಅದು ಇದ್ದಕ್ಕಿದ್ದ ಹಾಗೆ ಅಲ್ಲಿ ಕಾಣಿಸುತ್ತೆ. ಆಗ ರಾಧಾ ಜನಗಳ ಮಧ್ಯದಿಂದ ಮುಂದೆ ಬರ್ತಾಳೆ. ವಿಕ್ರಮ್, ಏನಿದು? ಇದನ್ ಯಾರ್ ತಂದಿಲ್ಲಿಟ್ಟಿರೋದು? ಗೊತ್ತಿಲ್ಲ. ಇವತ್ತು ಬೆಳಕು ಬಿಟ್ಟಾಗಿಂದನೂ ಇದು ಇಲ್ಲೇ ಇದೆ. ನಾನಿದನ್ನ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಇದು ಸ್ವಲ್ಪನೂ ಅಲುಗಾಡ್ತಿಲ್ಲ. ಹೇಗನ್ನಿಸ್ತಾ ಇದೆ ಅಂದ್ರೆ ಇದ್ರ ಬೇರು ಭೂಮಿ ಆಳಕ್ಕೆ ಇಳಿದಿರೋ ಹಾಗೆ. ಅದು ಸಾಧ್ಯನೇ ಇಲ್ಲ. ಇದು ಬರೀ ಒಂದು ಮರದ ಪೆಟ್ಟಿಗೆ ಅಷ್ಟೇ. ಕಟ್ಟಿಗೆ ಆದ್ರೂ ಕೂಡ ಜೀವ ಇರುತ್ತೆ ರಾಧಾ, ಆದ್ರೆ ಈ ಕಟ್ಟಿಗೆ ಸತ್ತು ಹೋಗಿದೆ. ಇದ್ರ ಒಳಗಿಂದ ವಿಚಿತ್ರವಾದ ಶಬ್ದಗಳು ಬರ್ತವೆ. ಹೇಗೆ ಅಂದ್ರೆ ಒಳಗಡೆಯಿಂದ ಯಾರೋ ಯಾವ್ದೋ ಗೋಡೆನ ಒಡಿತಾ ಇರೋ ಹಾಗೆ. ರಾಧಾ ಶವಪೆಟ್ಟಿಗೆನ ನೋಡ್ತಾಳೆ. ಒಂದು ಕ್ಷಣ ಅದರ ಮುಚ್ಚಳ ಅಲ್ಲಾಡಿದ ಹಾಗೆ ಅವಳಿಗೆ ಅನ್ಸುತ್ತೆ. ಅವಳು ಗಾಬರಿಯಿಂದ ಒಂದು ಹೆಜ್ಜೆ ಹಿಂದೆ ಹೋಗ್ತಾಳೆ. ರಾತ್ರಿ ರಾಧಾ ಮನೆಯಲ್ಲಿ ಕಿಟಕಿ ಹತ್ರ ಕೂತ್ಕೊಂಡಿರ್ತಾಳೆ. ಊರಲ್ಲಿ ನಡೀತಿದ್ದ ವಿಷಯಗಳ ಬಗ್ಗೆ ಅವಳ ಮನಸ್ಸಲ್ಲಿ ವಿಚಿತ್ರವಾದ ಭಾವನೆ ಮೂಡ್ತಿರುತ್ತೆ. ಆಗ ಅಲ್ಲಿಗೆ ಸಾವಿತ್ರಿ ಬರ್ತಾಳೆ. ಅವಳು ಮಾತಾಡಕ್ಕೆ ಶುರು ಮಾಡ್ತಾಳೆ. ರಾಧಾ, ಆ ಕಿಟಕಿ ಹಾಕ್ಬಿಡು. ಸೂರ್ಯ ಮುಳುಗಾಯ್ತು. ಈಗದು ಹೊರಗಡೆ ಬರುತ್ತೆ. ಏನ್ ಹೊರಗಡೆ ಬರುತ್ತೆ? ಚಿಕ್ಕಮ್ಮ, ನೀವು ನನಗೆಲ್ಲ ಸರಿಯಾಗಿ ಹೇಳಿ. ಈ ಭಯದಿಂದಾನೇ ನಾನು ಸತ್ತು ಹೋಗ್ತೀನಿ. ತುಂಬಾ ವರ್ಷಗಳ ಹಿಂದೆ ಈ ಊರಲ್ಲಿ ಒಬ್ಬ ಮರಗೆಲ್ಸದವನಿದ್ದ. ಅವನು ತುಂಬಾ ದುರಾಸೆವಂತ. ಅವನೊಂದು ಶವಪೆಟ್ಟಿಗೆ ಮಾಡಿದ. ಅದು ಯಾವತ್ತೂ ಹಳೇದಾಗ್ತಾ ಇರಲಿಲ್ಲ. ಅವನದ್ರಲ್ಲಿ ತನ್ನ ಹೆಂಡತಿನೇ ಬದುಕಿದ್ದಾಗ್ಲೇ ಮುಚ್ಚಿ ಹಾಕಿದ್ದ. ಯಾಕೆಂದ್ರೆ ಅವಳು ಅವನನ್ನ ಬಿಟ್ಟು ಹೋಗ್ಬಾರ್ದು ಅಂತ. ಆವಾಗಿಂದ ಆ ಪೆಟ್ಟಿಗೆ ಪ್ರತಿ 10 ವರ್ಷಕ್ಕೆ ವಾಪಸ್ ಬರುತ್ತೆ. ಇದೆಲ್ಲ ಬರೀ ಕಥೆ ಅಷ್ಟೇ. ನೀವಿದ್ರ ಮೇಲೆ ಹೇಗ್ ನಂಬಕ್ಕಾಗತ್ತೆ? ಆಗ ಮನೆ ಬಾಗಿಲಿನಿಂದ ಜೋರಾಗಿ ಬಡಿದ ಶಬ್ದ ಕೇಳುತ್ತೆ.
ಇಬ್ಬರು ಬಾಗಿಲಿನ ಹತ್ರ ಹೋಗಿ ನೋಡಕ್ಕೆ ಶುರು ಮಾಡ್ತಾರೆ. ಆ ಶಬ್ದ ನಿರಂತರವಾಗಿ ಬರ್ತಾ ಇರುತ್ತೆ. ರಾಧಾ ಇನ್ನೇನು ಬಾಗಿಲು ತೆಗೆಯೋಷ್ಟ್ರೊಳಗೆ ಮೀರಾ ಕೂಡ ಅಲ್ಲಿಗೆ ಬರ್ತಾಳೆ. ಬೇಡ ಅಕ್ಕ, ಬಾಗ್ಲು ತೆಗಿಬೇಡ, ಅದು ನಮ್ಮನ್ ಕರ್ಕೊಂಡು ಹೋಗುತ್ತೆ. ಮೊದ್ಲು ನಾನ್ ನೋಡ್ತೀನಿ ಹೊರಗಡೆ ಯಾರಿದ್ದಾರೆ ಅಂತ. ಇದು ಯಾವ್ದಾದ್ರೂ ಪ್ರಾಣಿ ಆಗಿದ್ರೆ ನಾನ್ ಅದನ್ನ ಹೊಡೆದೋಡಿಸ್ತೀನಿ. ಬಾಗ್ಲು ತೆಗಿಯೋದು ಅಂದ್ರೆ ಸಾವನ್ನ ಒಳಗಡೆ ಕರೆದ ಹಾಗೆ ಮಗಳೇ, ಹಾಗ್ ಮಾಡ್ಬೇಡ. ರಾಧಾ ಒಂದು ಕ್ಷಣ ನಿಂತ್ಕೋತಾಳೆ, ಮತ್ತೆ ಯೋಚನೆ ಮಾಡ್ತಾಳೆ. ಆಮೇಲೆ ಅವಳು ಬಾಗಿಲಿನ ಸಂದಿಯಿಂದ ಹೊರಗಡೆ ನೋಡ್ತಾಳೆ. ಹೊರಗಡೆ ಯಾವ ಮನುಷ್ಯರೂ ಕಾಣಲ್ಲ. ಬಾಗಿಲಿನ ಎದುರುಗಡೆ ಅದೇ ಶವದ ಪಟ್ಟಿಗೆ ಇರುತ್ತೆ. ಅದನ್ನ ನೋಡಿದ್ರೆ ಅದು ತಾನಾಗೆ ಅಲ್ಲಿಗೆ ಬಂದ ಹಾಗೆ ಕಾಣುತ್ತೆ. ಅದನ್ನ ನೋಡಿ ರಾಧಾಗೆ ಗಾಬರಿ ಆಗುತ್ತೆ. ಇದಿಲ್ಲಿಗೆ ಹೇಗೆ ಬಂತು? ಇದನ್ನ ಎತ್ತೋದಕ್ಕೆ 4 ಜನನಾದ್ರೂ ಬೇಕಾಗತ್ತೆ. ಅದಿಲ್ಲಿಗೆ ಬಂದ್ಬಿಟ್ಟಿದೆ. ಅದು ಈ ಮನೇಲೆ ಯಾರನ್ನೋ ಹುಡುಕ್ತಾ ಇದೆ. ಅಷ್ಟೊತ್ತಿಗೆ ಮನೆ ಹೊರಗಡೆ ಇಟ್ಟಿದ್ದ ಶವದ ಪೆಟ್ಟಿಗೆ ಅಲ್ಲಾಡೋ ಶಬ್ದ ಕೇಳಿಸುತ್ತೆ. 3 ಹೆಣ್ಮಕ್ಳು ಅಡಿಗೆ ಮನೆಯಲ್ಲಿ ಒಟ್ಟಿಗೆ ನಿಂತಿರ್ತಾರೆ. ಅವರು ಬಾಗಿಲಿಗೆ ಅಡ್ಡವಾಗಿ ದೊಡ್ಡ ಬೀರು ಇಟ್ಟು ಅಲ್ಲಿಂದ ಹೋಗಿರ್ತಾರೆ. ಈಗ ಪೆಟ್ಟಿಗೆ ಶಬ್ದ ನಿಂತು ಹೋಗಿರುತ್ತೆ. ಆದ್ರೆ ಅಲ್ಲಿನ ಮೌನ ಇನ್ನೂ ಭಯಂಕರವಾಗಿ ಕಾಣ್ತಿರುತ್ತೆ. ಮೀರಾ, ವಿಕ್ರಮ್ ಎಲ್ಲಿರ್ತಾನೆ? ಅವನ ಮನೆ ಹತ್ರದಲ್ಲೇ ಇದೆಯಾ? ಈ ಊರಿನ ಕೊನೆಯಲ್ಲಿ ಕಾಡಿನ ಕಡೆಗಿದೆ. ಆದ್ರೆ ಈಗ ನೀವ ಹೊರಗಡೆ ಹೋಗ್ಬಾರ್ದು. ವಿಕ್ರಮಿಂದ ದೂರ ಇರು ರಾಧಾ. ಅವನು ಅದೇ ಮರಗೆಲಸದವನ ವಂಶದವನು. ರಕ್ತ ಯಾವತ್ತೂ ಸುಳ್ಳು ಹೇಳಲ್ಲ. ಇದ್ದಕ್ಕಿದ್ದ ಹಾಗೆ ಮೇಲ್ಛಾವಣಿಯಿಂದ ಶಬ್ದ ಬರುತ್ತೆ. ಅಲ್ಲಿಂದ ಮಣ್ಣು ಬೀಳಕ್ಕೆ ಶುರುವಾಗುತ್ತೆ. ಮತ್ತೆ ಮನೆ ಮಾಡಿ ಮೇಲೆ ಏನೋ ಭಾರವಾದ ವಸ್ತು ಇದೆ ಅಂತ ಅವರಿಗನ್ಸುತ್ತೆ. ಈಗ ನಾವು ಹೀಗೆ ಬಚ್ಚಿಟ್ಕೊಂಡಿರಕ್ಕಾಗಲ್ಲ ಅಂತ ರಾಧಾಗೆ ಅರ್ಥ ಆಗುತ್ತೆ. ಆಮೇಲೆ ರಾಧಾ ಹಿಂದಿನ ಚಿಕ್ಕ ಕಿಟಕಿಯಲ್ಲಿ ಹೊರಗಡೆ ಹೊರಟೋಗ್ತಾಳೆ. ರಾಧಾ ನಿಧಾನವಾಗಿ ನಡೀತಾ ಮನೆಯ ಮುಂಭಾಗಕ್ಕೆ ಬರ್ತಾಳೆ. ಹೊರಗಡೆ ಏನಾಗ್ತಾ ಇದೆ ಅಂತ ನೋಡಕ್ಕೆ ಬರ್ತಾಳೆ. ಅವಳ ಕೈಯಲ್ಲಿ ಒಂದು ದೊಡ್ಡ ರಾಡ್ ಇರುತ್ತೆ. ಆ ಶವದ ಪೆಟ್ಟಿಗೆ ಇನ್ನೂ ಮನೆ ಮುಂಭಾಗದಲ್ಲೇ ಇರುತ್ತೆ. ಈಗದರ ಮುಚ್ಚಳ ಸ್ವಲ್ಪ ತೆರ್ಕೊಂಡಿರುತ್ತೆ. ರಾಧಾ ಧೈರ್ಯ ಮಾಡಿ ಅದರ ಹತ್ರ ಬಂದು ಆ ರಾಡ್ ಸಹಾಯದಿಂದ ಮುಚ್ಚಳನ ಪೂರ್ತಿಯಾಗಿ ತೆಗಿತಾಳೆ. ಅದರೊಳಗಿನ ದೃಶ್ಯ ನೋಡಿ ಅವಳಿಗೆ ಭಯ ಆಗುತ್ತೆ. ಆ ಪೆಟ್ಟಿಗೆ ಒಳಗೆ ಕೊಳೆತು ಹೋದ ಕೂದಲಿನ ಮುದ್ದೆಯೊಂದು ಮಿದ್ದಿರುತ್ತೆ. ಅದು ನಿಧಾನವಾಗಿ ಉಸಿರಾಡ್ತಿದ್ದ ಹಾಗೆ ಕಾಣ್ತಿರುತ್ತೆ. ಇದೇನಿದು? ರಾಧಾ ಆ ಕೊಳೆತ ಕೂದಲನ್ನ ಗಮನ ಇಟ್ಟು ನೋಡ್ತಿರ್ತಾಳೆ. ಆಗ ಅದರೊಳಗಿಂದ ಹಳದಿ ಬಣ್ಣದ ಅರ್ಧ ಕೊಳೆತ ಕೈಯೊಂದು ಮೇಲೇಳುತ್ತೆ. ಅದಕ್ಕೆ ಉದ್ದವಾದ ಚೂಪಾದ ಉಗುರುಗಳಿರುತ್ತೆ. ಅದನ್ನು ನೋಡಿ ರಾಧಾಗೆ ತುಂಬಾ ಭಯ ಆಗುತ್ತೆ. ತಕ್ಷಣ ಅಲ್ಲಿಂದ ಓಡ್ತಾ ಕಾಡಿನ ಕಡೆಗೆ ಹೋಗ್ತಾಳೆ. ಅವಳು ವಿಕ್ರಮ್ನ ಹುಡುಕೋ ಪ್ರಯತ್ನ ಮಾಡ್ತಾಳೆ. ವಿಕ್ರಮ್ ತನ್ನ ವರ್ಕ್ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನು ಕಟ್ಟಿಗೆಗಳನ್ನ ಹೊಡಿತಾ ಅದಕ್ಕೊಂದು ಆಕಾರ ಕೊಡ್ತಾ ಇರ್ತಾನೆ. ಆ ರೂಮ್ ಪೂರ್ತಿ ಚೆಲ್ಲಾಪಿಲ್ಲಿಯಾಗಿರುತ್ತೆ. 4 ಕಡೆ ಕಟ್ಟಿಗೆ ಚೂರುಗಳು ಮತ್ತೆ ಕಸ ತುಂಬಿರುತ್ತೆ. ಅಷ್ಟೊತ್ತಿಗೆ ರಾಧಾ ಗಾಬರಿಯಿಂದ ಅಲ್ಲಿಗೆ ಬರ್ತಾಳೆ. ಮತ್ತೆ ವಿಕ್ರಮ್ ಅಲ್ಲಿ ಕೆಲಸ ಮಾಡ್ತಿರೋದನ್ನ ನೋಡ್ತಾಳೆ. ವಿಕ್ರಮ್, ನಂಗೆ ಸಹಾಯ ಮಾಡು. ಆ ಶವದ ಪೆಟ್ಟಿಗೆ ನಮ್ ಚಿಕ್ಕಮ್ಮನ ಮನೆ ಹತ್ರ ಬಂದಿದೆ. ಅದ್ರಲ್ಲಿ ಏನೋ ಇದೆ. ವಿಕ್ರಮ್ ತಿರುಗಿ ಕೂಡ ನೋಡದೆ ಶಾಂತವಾಗಿ ಹೇಳ್ತಾನೆ. ನಾನ್ ನಿನಗೆ ಅವಾಗ್ಲೇ ಹೇಳಿದ್ದೆ ರಾಧಾ, ಕಟ್ಟಿಗೆಗೂ ಕೂಡ ಅದರದ್ದೇ ಆದ ಜೀವ ಇರುತ್ತೆ. ಅದಕ್ಕೆ ಹಸ್ವಾದಾಗ ಅದು ಆತ್ಮನ ಕೇಳುತ್ತೆ. ನೀನ್ ಏನ್ ಹೇಳ್ತಿದ್ಯಾ? ತಲೆ ಕೆಟ್ಟಿದ್ಯಾ ನಿಂಗೆ? ನಾವ್ ಈಗಲೇ ಊರ್ ಬಿಟ್ಟು ಹೋಗ್ಬೇಕು. ವಿಕ್ರಮ್ ಹಿಂದೆ ತಿರುಗ್ತಾನೆ. ಅವನ ಕಣ್ಣು ಪೂರ್ತಿಯಾಗಿ ಕಪ್ಪಾಗಿರುತ್ತೆ. ಮತ್ತವನ ಮುಖ ಭಯಂಕರವಾಗಿರುತ್ತೆ. ಎಲ್ಲಿಗೆ ಅಂತ ಓಡ್ ಹೋಗ್ತೀಯಾ? ಈ ಊರಿನ ಗಡಿ ದಾಟಿ ಹೋಗೋದಕ್ಕೆ ಆಗಲ್ಲ. ಇದಕ್ಕೆ ಕೇವಲ ಒಬ್ರು ಅತಿಥಿ ಬೇಕಷ್ಟೆ. ಮತ್ತೆ ಈ ಬಾರಿ ಅದು ನಿನ್ನನ್ನ ಆರಿಸಿದೆ. ಅದನ್ನ ನೋಡಿ ರಾಧಾಗೆ ಇನ್ನೂ ಭಯ ಆಗುತ್ತೆ. ಇನ್ನೊಂದ್ ಕಡೆ ಸಾವಿತ್ರಿ ಮತ್ತೆ ಮೀರಾಗೆ ಭಯ ಇನ್ನೂ ಜಾಸ್ತಿ ಆಗಿರುತ್ತೆ. ಬಾಗಿಲ ಮುಂದೆ ಇಟ್ಟಿದ್ದ ಅಲ್ಮಾರ ಈಗ ಜೋರಾಗಿ ಅಲ್ಲಾಡ್ತಾ ಇರುತ್ತೆ. ಯಾವುದೋ ಭಯಂಕರವಾದ ಶಕ್ತಿ ಮನೆಯೊಳಗೆ ಬರಕ್ಕೆ ಪ್ರಯತ್ನಿಸ್ತಿದ್ದ ಹಾಗಿರುತ್ತೆ. ಮೀರಾ, ಆ ಕಿಟಕಿಯಿಂದ ಓಡ್ ಹೋಗು, ಬೇಗ ಹೋಗು. ಮೀರಾ ಅಲ್ಲಿಂದ ಹೋಗೋಕೆ ಎದ್ದ ತಕ್ಷಣ ಮನೆಯ ಎಲ್ಲಾ ದಿಕ್ಕಿನಿಂದ ಕೂದಲುಗಳು ನಿಧಾನವಾಗಿ ಅವಳ ಹತ್ರ ಹರಿದು ಬರುತ್ತೆ. ಕೆಲವೇ ಕ್ಷಣದಲ್ಲಿ ಅವರಿಬ್ರು ಎಲ್ಲಾ ದಿಕ್ಕುಗಳಿಂದ ಸುತ್ತುವರಿಯಲ್ಪಟ್ಟಿರುತ್ತೆ. ಆಮೇಲೆ ಆ ಕೂದಲುಗಳು
ಮೀರಾ ಕಾಲಿನಿಂದ ಹಿಡಿದು ಅವಳನ್ನ ಸಂಪೂರ್ಣವಾಗಿ ಬಂಧಿಸ್ಬಿಡುತ್ತೆ. ಚಿಕ್ಕಮ್ಮ, ನನ್ನ ಕಾಪಾಡಿ! ಸಾವಿತ್ರಿ ತಕ್ಷಣ ಅಲ್ಲಿಂದ ಎದ್ದು ಮೀರಾನ ಜೋರಾಗಿ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಳೆ. ರಾಧಾ ತನ್ನ ಶಕ್ತಿ ಮೀರಿ ಮನೆಗೆ ಬೇಗ ಬರಕ್ಕೆ ಓಡ್ತಾ ಇರ್ತಾಳೆ. ದಟ್ಟವಾದ ಮಂಜಿನ ಮಧ್ಯೆ ವಿಕ್ರಮ್ ತನ್ನನ್ನ ಹಿಂಬಾಲಿಸಿ ಬರ್ತಿದ್ದಾನೆ ಅಂತ ಅವಳಿಗೆ ಅನುಭವ ಆಗುತ್ತೆ. ಅವನು ಓಡ್ತಾ ಇರೋದಿಲ್ಲ, ಆದ್ರೂ ಪ್ರತಿ ಕ್ಷಣ ರಾಧಾಗೆ ತುಂಬಾ ಹತ್ರ ಬರ್ತಾ ಇರ್ತಾನೆ. ರಾಧಾ ಯಾವಾಗ ಹಿಂದೆ ತಿರುಗಿ ನೋಡಿದ್ರೂ ವಿಕ್ರಮ್ ಮೊದಲಿಗಿಂತ ಇನ್ನೂ ಹತ್ರ ಬಂದ ಹಾಗೆ ಕಾಣ್ತಾನೆ. ರಾಧಾ ಮನೆ ಹತ್ರ ಬರ್ತಿದ್ದ ಹಾಗೆ ಅವಳೆದುರುಗಿನ ದೃಶ್ಯ ನೋಡಿ ಭಯದಿಂದ ಅಲ್ಲೇ ನಿಂತು ಬಿಡ್ತಾಳೆ. ಶವದ ಪೆಟ್ಟಿಗೆ ಮನೆಯ ಮೇಲ್ಭಾಗದಲ್ಲಿ ಗಾಳಿಯಲ್ಲಿ ತೇಲಾಡ್ತಾ ಇರತ್ತೆ. ಮತ್ತೆ ಕೂದಲಿನ ಸರಪಳಿಗಳು ಮನೆ ಪೂರ್ತಿ ಕಟ್ಟಾಕ್ಬಿಟ್ಟಿರತ್ತೆ. ಚಿಕ್ಕಮ್ಮ, ಮೀರಾ, ಹೊರಗಡೆ ಬನ್ನಿ! ರಾಧಾ ಅಲ್ಲಿಂದ ಮುಂದೆ ಬರ್ತಿದ್ದ ಹಾಗೆ ಮನೆ ಮುಂದೆ ನೆಲದಲ್ಲಿ ಒಂದು ದೊಡ್ಡ ಹಳ್ಳ ತೋಡಿರೋದು ಕಾಣಿಸುತ್ತೆ. ಅದು ಸರಿಯಾಗಿ ಆ ಶವಪೆಟ್ಟಿಗೆಯ ಆಕಾರದಲ್ಲೇ ಇರುತ್ತೆ. ರಾಧಾ ಹೇಗೋ ಮಾಡಿ ಅದನ್ನ ಪಾರ್ ಮಾಡಿ ಮುಂದೆ ಬರ್ತಾಳೆ. ಮತ್ತೆ ಮನೆ ಬಾಗಿಲನ್ನ ತೆಗಿತಾಳೆ. ಮನೆಯೊಳಗೆ ಬಂದು ರಾಧಾ ನೋಡಿದಾಗ ಅಲ್ಲಿ ಯಾರೂ ಇರಲ್ಲ. ಅಲ್ಲಿ ಸಾವಿತ್ರಿನೂ ಕಾಣಲ್ಲ, ಮೀರಾನೂ ಇರಲ್ಲ. ಮನೆಯಲ್ಲೆಲ್ಲ ಬರೀ ಹಳೆಯ ಕಟ್ಟಿಗೆ ಮತ್ತು ಸಾವಿನ ಕೆಟ್ಟ ದುರ್ವಾಸನೆ ಹರಡಿರುತ್ತೆ. ರಾಧಾ ಅವರನ್ನ ಹುಡುಕ್ತಾ ನಿಧಾನವಾಗಿ ಮುಂದೆ ಬರ್ತಾಳೆ. ಆಗ ರೂಮಿನ ಮಧ್ಯಭಾಗದಲ್ಲಿ ಅವಳಿಗೆ ಮತ್ತದೇ ಶವಪೆಟ್ಟಿಗೆ ಕಾಣುತ್ತೆ. ಆದ್ರೆ ಈ ಸಲ ಅದು ನೆಲದ ಮೇಲೆ ಮಲಗಿರಲ್ಲ, ಬದಲಾಗಿ ಬಾಗಿಲಿನ ಥರ ಗೋಡೆಗೆ ನೇರವಾಗಿ ನಿಂತಿರುತ್ತೆ. ಅದೇ ಶವಪೆಟ್ಟಿಗೆಯ ಒಳಗಿಂದ ವಿಕ್ರಮ್ ಧ್ವನಿ ಕೇಳುತ್ತೆ. ಅವರು ಒಳಗಡೆ ಇದ್ದಾರೆ ರಾಧಾ. ಪೆಟ್ಟಿಗೆ ಅವ್ರನ್ನ ತನ್ನವ್ರನ್ನಾಗ್ಸ್ಕೊಂಡಿದೆ. ಉಳಿದಿರೋದು ನೀನು ಮಾತ್ರ. ಇದೇನಾಗ್ತಾ ಇದೆ? ನೀನ್ ಅವ್ರಿಗೆ ಏನ್ ಮಾಡ್ದೆ? ನಾನಲ್ಲ, ಅವ್ರಾಗವ್ರೇ ಬಂದಿದ್ದು. ಈ ಊರನ್ನ ಕಾಪಾಡೋದಕ್ಕೆ ಪ್ರತಿ 10 ವರ್ಷಕ್ಕೆ ಬಲಿದಾನ ಕೊಡಬೇಕು. ನಿನ್ನ ಚಿಕ್ಕಮ್ಮನೇ ನಿನ್ನನ್ನ ಇಲ್ಲಿಗೆ ವಾಪಸ್ ಕರ್ಸ್ಕೊಂಡಿದ್ದು. ಅವ್ರಿಗೆ ಗೊತ್ತಿತ್ತು ಈ ಬಾರಿ ಅವ್ರ ಸರ್ದಿ ಅಂತ, ಆದ್ರೆ ಅವರು ನಿನ್ನನ್ನ ಆಯ್ಕೆ ಮಾಡಿದ್ರು. ಅದನ್ನ ಕೇಳಿ ರಾಧಾ ಆ ಶವಪೆಟ್ಟಿಗೆ ಕಡೆ ನೋಡ್ತಾಳೆ. ಶವಪೆಟ್ಟಿಗೆಯ ಬಾಗಿಲು ನಿಧಾನವಾಗಿ ತೆರ್ಕೊಳ್ಳುತ್ತೆ. ಆ ಪೆಟ್ಟಿಗೆ ಒಳಗೆ ಸಾವಿತ್ರಿ ಮತ್ತೆ ಮೀರಾ ಸಿಕ್ಕಾಕೊಂಡಿರೋದು ರಾಧಾ ನೋಡ್ತಾಳೆ. ಅವರ ದೇಹ ನಿಧಾನವಾಗಿ ಕರಗ್ತಾ ಆ ಪೆಟ್ಟಿಗೆ ಒಳಗೆ ಸೇರಿ ಹೋಗ್ತಿರುತ್ತೆ. ಒಳಗಡೆ ಬಂದ್ಬಿಡು ರಾಧಾ, ಇಲ್ಲಿ ತುಂಬಾ ಶಾಂತವಾಗಿದೆ. ಇಲ್ಲಿ ಯಾವ ಭಯನೂ ಇಲ್ಲ. ಖಂಡಿತ ಇಲ್ಲ. ರಾಧಾ ಹತ್ತಿರದಲ್ಲೇ ಇದ್ದ ದೀಪ ತಗೊಂಡು ಆ ಪೆಟ್ಟಿಗೆ ಕಡೆ ಎಸಿತಾಳೆ. ಆದ್ರೆ ಬೆಂಕಿ ಪೆಟ್ಟಿಗೆನ ಉರಿಸೋದ್ರ ಬದಲಾಗಿ ಅದರಲ್ಲೇ ಮುಳುಗೋಗುತ್ತೆ. ಆಗ ವಿಕ್ರಮ್ ಮನೆ ಒಳಗೆ ಬರ್ತಾನೆ ಮತ್ತೆ ರಾಧಾ ಹೆಗಲನ್ನ ಗಟ್ಟಿಯಾಗಿ ಹಿಡ್ಕೋತಾನೆ. ಅದನ್ನೋಡಿ ರಾಧಾಗೆ ಇನ್ನೂ ಭಯ ಜಾಸ್ತಿ ಆಗುತ್ತೆ. ಶವ ಪೆಟ್ಟಿಗೆ ಯಾವತ್ತೂ ಖಾಲಿ ಇರಬಾರ್ದು ರಾಧಾ. ನೀನೀಗ ಒಳಗೆ ಹೋಗಿಲ್ಲ ಅಂದ್ರೆ ಇಡೀ ಊರೇ ಶವ ಪೆಟ್ಟಿಗೆ ಆಗುತ್ತೆ. ಇದರೊಂದಿಗೆ ಕೂದಲುಗಳು ರಾಧಾ ದೇಹನ ಕೂಡ ಬಂಧಿಸಕ್ಕೆ ಶುರು ಮಾಡುತ್ತೆ ಮತ್ತವಳನ್ನ ಪೂರ್ತಿಯಾಗಿ ಕಟ್ಟಿ ಹಾಕುತ್ತೆ. ಇದಕ್ಕೆ ಜೀವ ಬೇಕು ಅಂದ್ರೆ ಇದಕ್ಕೆ ಅದೇ ಜೀವ ಸಿಗುತ್ತೆ. ಯಾರಿಗೋಸ್ಕರ ಇದೆಲ್ಲ ಶುರುವಾಗಿತ್ತೋ ಅದು. ರಾಧಾ ಹೇಗೋ ಮಾಡಿ ವಿಕ್ರಮ್ ಕೈಯನ್ನ ಗಟ್ಟಿಯಾಗಿ ಹಿಡ್ಕೋತಾಳೆ. ಅವಳು ಹೀಗ್ ಮಾಡಿದ ತಕ್ಷಣ ಕೂದಲುಗಳು ವಿಕ್ರಮ್ ದೇಹನ ಕೂಡ ಸುತ್ತೋಕೆ ಶುರುವಾಗುತ್ತೆ. ನೀನು ಆ ಮರಗೆಲಸದವನ ವಂಶದವನಲ್ವಾ? ಹಾಗಾದ್ರೆ ನಿನಗೂ ಅದೇ ಗತಿ ಆಗ್ಬೇಕು. ಇಬ್ರು ಒಟ್ಟಿಗೆ ಶವಪೆಟ್ಟಿಗೆ ಒಳಗಡೆ ಹೋಗ್ತಾರೆ ಮತ್ತೆ ಅದರ ಮುಚ್ಚಳ ತಾನಾಗಿ ತಾನೇ ಮುಚ್ಕೊಳ್ಳುತ್ತೆ. ಇದಾದ ಮೇಲೆ ಮನೆ ಪೂರ್ತಿ ಸ್ಮಶಾನ ಮೌನದಲ್ಲಿ ಮುಳುಗೋಗುತ್ತೆ. ಈ ಘಟನೆಯ ನಂತರ ಊರಲ್ಲಿ ಮತ್ತೆ ಶಾಂತಿ ವಾಪಸ್ ಬರುತ್ತೆ. ಮುಂದಿನ 10 ವರ್ಷ ಯಾರಿಗೂ ಭಯ ಇರೋದಿಲ್ಲ ಮತ್ತೆ ಆ ಪೆಟ್ಟಿಗೆಯ ಗುರುತು ಸಹ ಇರೋದಿಲ್ಲ. ಆದ್ರೆ ಯಾವ ಜಾಗದಲ್ಲಿ ಆ ಪೆಟ್ಟಿಗೆ ಸಿಕ್ಕಿತ್ತೋ ಅಲ್ಲೊಂದು ಹೊಸ ಮರ ಬೆಳೆದಿರುತ್ತೆ. ರಾತ್ರಿಯ ಮೌನದಲ್ಲಿ ಅದರ ಎದೆ ಬಡಿತ ಕೇಳಿಸುತ್ತೆ. ಅದು ಯಾವುದೋ ಒಂದು ಹೊಸ ಜೀವದ ನಿರೀಕ್ಷೆಯಲ್ಲಿದೆ ಅನ್ನಿಸ್ತಿರುತ್ತೆ.